ದುಷ್ಟರಿಂದ ದೂರವಿರು ಎನ್ನುವುದು ಕನ್ನಡದ ಅತ್ಯಂತ ಅರ್ಥಪೂರ್ಣ ಹಾಗೂ ಜೀವನಕ್ಕೆ ಹತ್ತಿರವಾದ ಗಾದೆಮಾತು. ಈ ಗಾದೆಯು ಮನುಷ್ಯನ ಜೀವನದಲ್ಲಿ ಸಂಗದೋಷ ಮತ್ತು ಸಹವಾಸ ಎನ್ನುವುದು ಎಷ್ಟು ಮುಖ್ಯ ಎಂಬುದನ್ನು ಸುಂದರವಾಗಿ ವಿವರಿಸುತ್ತದೆ. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಪ್ರತಿಯೊಂದು ಗಾದೆಯೂ ನೂರಾರು ವರ್ಷಗಳ ಅನುಭವದ ಸಾರವಾಗಿರುತ್ತದೆ. ದುಷ್ಟರಿಂದ ದೂರವಿರು ಎಂಬ ಮಾತು ನಮಗೆ ಕೆಟ್ಟವರ ಸ್ನೇಹದಿಂದ ಆಗುವ ಅನಾಹುತಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಬೆಂಕಿಯ ಹತ್ತಿರ ಹೋದರೆ ಸುಡುವುದು ಹೇಗೆ ನಿಶ್ಚಿತವೋ, ಹಾಗೆಯೇ ಕೆಟ್ಟವರ ಸಹವಾಸ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಾನಿಯಾಗುವುದು ಕೂಡ ಅಷ್ಟೇ ನಿಶ್ಚಿತ. ದುಷ್ಟರ ಸಹವಾಸದ ಪರಿಣಾಮ. ನಮ್ಮ ಜೀವನದ ದಿಕ್ಕು ನಾವು ಸೇರುವ ಗೆಳೆಯರು ಅಥವಾ ಜನರ ಮೇಲೆ ಅವಲಂಬಿತವಾಗಿರುತ್ತದೆ. ದೋಷದ ಪ್ರಭಾವ. ಕೆಟ್ಟವರೊಂದಿಗೆ ಇರುವುದರಿಂದ ಅವರ ಕೆಟ್ಟ ಅಭ್ಯಾಸಗಳು, ಆಲೋಚನೆಗಳು ನಮಗರಿವಿಲ್ಲದಂತೆ ನಮ್ಮನ್ನು ಆವರಿಸುತ್ತವೆ. ಗೌರವಕ್ಕೆ ಧಕ್ಕೆ. ಸಮಾಜವು ನಾವು ಯಾರೊಂದಿಗೆ ಇರುತ್ತೇವೆಯೋ ಅದರ ಆಧಾರದ ಮೇಲೆ ನಮ್ಮನ್ನು ಅಳೆಯುತ್ತದೆ. ನಿನಗೆ ಸೇರಿದ ಸ್ನೇಹಿತರ ಬಗ್ಗೆ ಹೇಳು, ನಿನ್ನ ವ್ಯಕ್ತಿತ್ವವನ್ನು ನಾನು ಹೇಳುತ್ತೇನೆ ಎಂಬ ನಾಣ್ಣುಡಿಯಂತೆ ಕೆಟ್ಟವರ ಜೊತೆಗಿದ್ದರೆ ನಮಗೂ ದುಷ್ಟ ಎಂಬ ಹಣೆಪಟ್ಟಿ ಬರುತ್ತದೆ. ನಷ್ಟ. ದುಷ್ಟರು ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಬಲಿಕೊಡಲು ಹಿಂಜರಿಯುವುದಿಲ್ಲ. ಅಂತಿಮವಾಗಿ ಇಂತಹ ಸಹವಾಸವು ಮಾನಸಿಕ ನೆಮ್ಮದಿಯನ್ನು ಕಳೆದು ಸಂಕಷ್ಟಕ್ಕೆ ದೂಡುತ್ತದೆ. ಉದಾಹರಣೆಗಳು. ಪುರಾಣ ಮತ್ತು ಇತಿಹಾಸಗಳಲ್ಲಿ ಇದಕ್ಕೆ ಹಲವು ಸಾಕ್ಷಿಗಳಿವೆ. 1. ದುರ್ಯೋಧನ ಮತ್ತು ಶಕುನಿ. ಮಹಾಭಾರತದಲ್ಲಿ ದುರ್ಯೋಧನನು ತನ್ನ ಮಾವನಾದ ಶಕುನಿಯ ಕೆಟ್ಟ ಆಲೋಚನೆಗಳಿಗೆ ಮರುಳಾಗಿ ಇಡೀ ವಂಶವನ್ನೇ ವಿನಾಶದತ್ತ ಕೊಂಡೊಯ್ದನು. 2. ಕೈಕೇಯಿ ಮತ್ತು ಮಂಥರೆ. ರಾಮಾಯಣದಲ್ಲಿ ಮಂಥರೆಯ ಕುತಂತ್ರದ ಮಾತುಗಳನ್ನು ಕೇಳಿ ದಯಾಮಯಿಯಾಗಿದ್ದ ಕೈಕೇಯಿ ರಾಮನನ್ನು ಕಾಡಿಗೆ ಕಳುಹಿಸಿ ಅಪಖ್ಯಾತಿಗೆ ಗುರಿಯಾದಳು. ದೂರವಿರುವುದು ಎಂದರೆ ಏನು? ದುಷ್ಟರಿಂದ ದೂರವಿರುವುದು ಎಂದರೆ ಕೇವಲ ಅವರಿಂದ ಓಡಿಹೋಗುವುದಲ್ಲ, ಬದಲಿಗೆ ಅವರ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳದಿರುವುದು, ಅವರ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗದಿರುವುದು, ನಮ್ಮ ನೈತಿಕ ಮೌಲ್ಯಗಳನ್ನು ಗಟ್ಟಿಯಾಗಿರಿಸಿಕೊಳ್ಳುವುದು, ಸಜ್ಜನರ ಅಥವಾ ಒಳ್ಳೆಯವರ ಸಹವಾಸವನ್ನು ಹುಡುಕುವುದು. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ಕೆಸರಿನಲ್ಲಿ ಬಿದ್ದ ಕಲ್ಲು ನಮಗೆ ಮೈಲಿಗೆಯನ್ನು ತರುತ್ತದೆ. ಹಾಗೆಯೇ ದುಷ್ಟರ ಸಹವಾಸವು ನಮ್ಮ ಬದುಕನ್ನು ಕಲುಷಿತಗೊಳಿಸುತ್ತದೆ. ಜೀವನದಲ್ಲಿ ಪ್ರಗತಿ ಹೊಂದಬೇಕಾದರೆ, ನಮ್ಮ ವ್ಯಕ್ತಿತ್ವ ಶುದ್ಧವಾಗಿರಬೇಕಾದರೆ, ದುಷ್ಟರಿಂದ ದೂರವಿದ್ದು ಸಜ್ಜನರ ಸಂಘ ಮಾಡುವುದು ಅತ್ಯಗತ್ಯ. ದುರ್ಜನರ ಸಂಘಕ್ಕಿಂತ ಒಂಟಿತನವೇ ಮೇಲು ಎಂಬ ಹಿರಿಯರ ಮಾತು ಎಂದಿಗೂ ಸತ್ಯ.